ಯುವ ರಾಜ್ಕುಮಾರ್ ಸೂಪರ್. ಚೆನ್ನಾಗಿದೆ. ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ. ಎಲ್ಲ ಸ್ಟೋರಿ ಚೆನ್ನಾಗಿದೆ. ಮೂವಿ ಸೂಪರ್ ಆಗಿತ್ತು. ಇವ್ರದ್ದು ಆಕ್ಟಿಂಗ್ ಚೆನ್ನಾಗಿತ್ತು. ಸೂಪರ್ ಆಗಿದೆ. ಸೂಪರ್ ಸೂಪರ್ ಚೆನ್ನಾಗಿದೆ ಮೇಡಮ್. ಸೂಪರ್ ಸೂಪರ್ ಫಿಲಿಂ ರಾಜ್ಕುಮಾರ್ ಮಗ ಸೂಪರ್ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ. ಸೂಪರ್ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ. ಚೆನ್ನಾಗಿದೆ ಮೇಡಮ್. ಸೂಪರ್ ಇದೆ. ಚೆನ್ನಾಗಿದೆ. ಚೆನ್ನಾಗಿದೆ. ಸೂಪರ್ ಇದೆ. ಸೂಪರ್ 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 ಆಗಿದೆ. ಯುವರಾಜ್ ಕುಮಾರ್ ಆಕ್ಟಿಂಗು, ಸ್ಟೋರಿ ಸೂಪರ್. ಸರ್ ಹೇಳಿ, ಸಿನಿಮಾದಲ್ಲಿ ವಿಸಲ್ಗಳ ಮೇಲೆ ವಿಸಲ್ ಬರ್ತಾ ಇತ್ತು, ಡೈಲಾಗ್ ಕೇಳ್ತಾ ಇದ್ದೆ, ತುಂಬಾ ಜನ ಚಪ್ಪಾಳೆ ಹೊರಟಿದ್ದಾರೆ, ಯುವನ್ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಹೇಳಿ ಸರ್. ಇದೊಂದು ಆಂಬಿಯನ್ಸ್ಗೆ ನಾವು ಕಾಯ್ತಾ ಇದ್ದಿದ್ದು. ಎಕ್ಕ ತುಂಬಾ ಸರಳವಾದ ಕತೆ, ಬಟ್ ಅದು ಕಟ್ಟಿರೋ ಸ್ಕ್ರೀನ್ ಪ್ಲೇ ಮತ್ತೆ ತುಂಬಾ ಮೆಸೇಜ್ ಓರಿಯೆಂಟೆಡ್. ಸೊ ಈ ಒಂದು ಕ್ರೌಡ್ ಅಲ್ಲಿ ನೋಡ್ತಾ ಇದ್ದಾಗ ತುಂಬಾನೇ ಖುಷಿ ಆಗುತ್ತೆ. ಮತ್ತೆ ನೀವು ಹೇಳ್ದಂಗೆ ವಿಜುವಲ್ ಪಾಯಿಂಟ್ಸ್ ತುಂಬಾ ಡೈಲಾಗ್ ವೈಸ್ ಚೆನ್ನಾಗಿದೆ. ನಾನು ಯಾವಾಗ್ಲೂ ಹೇಳೋದು, ಚರಣ್ ರಾಜ್ ಮೊದಲು ಇನ್ವಿಟೇಷನ್ ಕೊಟ್ಬಿಡ್ತಾರೆ. ಸೊ ಅವರು ಬ್ಯಾಂಗಲ್ ಬಂಗಾರಿ, ಟಗರುಗೂ ಅದೇ ಮಾಡಿದ್ರು, ಸಲಗ ಭೀಮ, ಈಗ ಎಗೈನ್ ಎಕ್ಕಾಗೆ. ಸೊ ಈ ಒಂದು ಬಿಜಿಎಂ ರೀ ರೆಕಾರ್ಡಿಂಗ್ ಅಲ್ಲೂ ಚರಣ್ ರಾಜ್ ಅವರು ಸರ್, ಈಗ ಸಾಮಾನ್ಯವಾಗಿ ಹೀರೋ ಮಾತ್ರ ಡೈಲಾಗ್ ಕೊಟ್ಟಿರ್ತೀರಾ, ಬಟ್ ಹೀರೋಯಿನ್ಗೂ ಕೊಟ್ಟಿದ್ದೀರಾ, ಸೈಡ್ ಆಕ್ಟರ್ಸ್ಗಳಿಗೂ ಕೊಟ್ಟಿದ್ದೀರಾ. ಅಂದ್ರೆ ತುಂಬಾ ಒಳ್ಳೆ ಕತೆ ಸಿಕ್ಕಿದಾಗ ನಾವು ಎಲ್ಲಾ ಪಾತ್ರಗಳಿಗೂ ಒಳ್ಳೆ ಡೈಲಾಗ್ಸ್ ಬರೀಬೇಕಾಗುತ್ತೆ. ಮತ್ತೆ ಯಾವ್ದು ಔಟ್ ಆಫ್ ಬಾಕ್ಸ್ ಇರಲ್ಲ. ಆ ಕತೆಗೆ ಏನ್ ಬೇಕೋ ಅದು ಬರ್ದಿರ್ತೀವಿ. ಸೊ ಅದು ತುಂಬಾನೇ ಖುಷಿ ಕೊಡ್ತು. ಮತ್ತೆ ಎಂಜಾಯ್ ಮಾಡ್ತಿದ್ದಾರೆ. ಎಲ್ಲೂ ಫಿಲ್ಟರ್ ಇರಲಿಲ್ಲ. ಆ ಫಿಲ್ಟರ್ ಇರಬಾರ್ದು. ಯಾಕಂದ್ರೆ ಎಕ್ಕ ಅಂದ್ರೆ ತುಂಬಾ ಲೋಕಲ್ ಹುಡುಗ, ನಮ್ಮ ಮುತ್ತು. ಸೊ ಅವ್ರು ಕರೆಕ್ಟ್ ಆಗಿ ಅವ್ರ ಜೊತೆಗಿರೋ ಕ್ಯಾರೆಕ್ಟರ್ಸು, ಸೊ ಎಲ್ಲ ಜನ ಎಂಜಾಯ್ ಮಾಡ್ತಾ ಇದ್ದಾರೆ. ಅದೇ ಖುಷಿ ಆಯ್ತು. ಥ್ಯಾಂಕ್ ಯು.